ಹಲೋ ಹಾಯ್ ಗೈಸ್, ನಮಸ್ಕಾರ ಎಲ್ರಿಗೂ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಬೇಸಿಗೆಗಾಲ ಇನ್ನೂ ಸ್ಟಾರ್ಟ್ ಆಗೇ ಇಲ್ಲ, ಹಾಗೆ ಸ್ವಲ್ಪ ಸೆಕೆ ಅನುಭವ ಆಗ್ತಾ ಇದೆ. ಜನರು ಎಲ್ಲ ಫ್ಯಾನ್ಸ್ ತಗೋಬೇಕಾ, ಎ ಸಿ ತಗೋಬೇಕಾ, ಅಥವಾ ರೂಮ್ ಕೂಲರ್ಸ್ಗಳನ್ನ ಏರ್ ಕೂಲರ್ಸ್ಗಳನ್ನ ಏನಾದರೂ ಖರೀದಿ ಮಾಡಬೇಕಾ, ಅದ್ರ ಬಗ್ಗೆ ವಿಚಾರ ಮಾಡ್ತಿರ್ತಾರೆ. ಸೊ ಎ ಸಿಯನ್ನು ನೀವು ನೋಡ್ಬೇಕಂದ್ರೆ ವರ್ಷ ಮಾರ್ಕೆಟ್ನಲ್ಲಿ ಎ ಸಿನ ಖರೀದಿ ಜಾಸ್ತಿನೇ ಆಗ್ತಾ ಹೋಗ್ತಿದೆ. ಯಾಕಂದರೆ ಗ್ಲೋಬಲ್ ವಾರ್ಮಿಂಗ್ ರೀಸನ್ ಇರ್ಬೋದು, ಹಾಗೆ ಪ್ರತಿ ವರ್ಷ 1 ಡಿಗ್ರಿ ತಾಪಮಾನ ಜಾಸ್ತಿನೂ ಆಗ್ತಾ ಹೋಗ್ತಾ ಇದೆ. ಹಾಗೆ ಒಂದು ಮನೆಯಲ್ಲಿ ಒಳ್ಳೆಯ ಕೂಲಿಂಗ್ ಅನುಭವ ನಿಮಗೆ ಬೇಕಂದರೆ ಎ ಸಿಯೇ ಒಂದು ಮೇನ್ ಅಗತ್ಯವಾದ ವಸ್ತು ಅಂತ ಹೇಳ್ಬೋದು. ಸೊ ಒಂದು ಎ ಸಿಯನ್ನು ಪರ್ಚೇಸ್ ಮಾಡಬೇಕಂದ್ರೆ ಖರೀದಿ ಮಾಡೋಕ್ಕಿಂತ ಮುಂಚೆ ಏನೇನು ನಿಮಗೆ ಗೊತ್ತಿರಬೇಕಾದ ವಿಷಯಗಳ ಅವೆಲ್ಲ ಡೀಟೇಲ್ಸ್ ಆಗಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಎ ಸಿಯಲ್ಲಿ ನೋಡಬೇಕಂದ್ರೆ ನೀವು 2ರಿಂದ 3 ಥರ ಎ ಸಿಯಲ್ಲಿ ಸೆಗ್ಮೆಂಟ್ ಬರುತ್ತೆ. ಮೊದಲನೇದಾಗಿ ರೂಮ್ ಏರ್ ಕಂಡೀಷ್ನರ್ ಅಂತ ಹೇಳ್ಬೋದು, ಆರ್ ಎ ಸಿ ಅಂತ ಇವುಗಳಿಗೆ ಹೇಳ್ಬೋದು. ನೆಕ್ಸ್ಟ್ ಬಂದು ವಿಂಡೋಸ್ ಎ ಸಿ ಅಂತ ಎಲ್ಲ ಕರೀತಾರೆ. ಒಂದೇ ವಿಂಡೋಸ್ ಎ ಸಿ ಸ್ಕ್ವೇರ್ ಟೈಪ್ನಲ್ಲಿ ಬಾಕ್ಸ್ ಥರ ಎಲ್ಲ ಬರುತ್ತೆ. ಹಾಗೆ ಅದಾದಮೇಲೆ ಪೋರ್ಟೇಬಲ್ ಎ ಸಿ ಅಂತಲೂ ಹೇಳ್ಬೋದು. ಅದನ್ನು ನೀವು ಎಲ್ಲಿ ಬೇಕೋ ಅಲ್ಲಿ ಮೂಮೆಂಟ್ ಮಾಡ್ಕೊಂಡು ಕೂಡ ಒಂದು ರೂಮಿಂದ ಇನ್ನೊಂದು ರೂಮ್ಗೆ ನೀವು ಶಿಫ್ಟ್ ಮಾಡಿಯೂ ಕೂಡ ಯೂಸ್ ಮಾಡ್ಬೋದು. ಸೊ ಜಾಸ್ತಿ ಜನರಲ್ಲಿ ಬೇಡಿಕೆ ಇರುವಂತಹ ಒಂದು ಎ ಸಿ ಸೆಗ್ಮೆಂಟ್ ಅಂದರೆ ಒಂದು ಆರ್ ಎ ಸಿ ಅಂತ ಹೇಳ್ಬೋದು. ಅದು ಸ್ಪ್ಲಿಟ್ ಎ ಸಿ ಅಂತ. ಸ್ಪ್ಲಿಟ್ ಎ ಸಿ ಅಂದರೆ ಅದರಲ್ಲಿ 2 ಸೆಟ್ಗಳಿರುತ್ತೆ. ಒಂದು ಇದು ನೀವು ನೋಡ್ತಿರತಕ್ಕಂಥ ಇಂಡೋರ್ ಯೂನಿಟ್ ಅಂತ ಹೇಳ್ಬೋದು, ಇನ್ನೊಂದು ಔಟ್ಡೋರ್ ಯೂನಿಟ್ ಅಂತ ಇರುತ್ತೆ. ಸೊ ಇದರಲ್ಲಿ ಇವ್ಯಾಪರೇಟರ್ ಕಾಯಿಲ್ ಇರುತ್ತೆ, ಇಲ್ಲಿಂದನೇ ನಿಮಗೆ ಏರ್ ಥ್ರೂ ಆಗುತ್ತೆ. ಇದರ ಒಳಗಡೆ ಅಂತ ಅಂದರೆ ಒಂದು ಕಾಪರ್ ಪೈಪಿಂಗ್ನಿಂದ ಅಟ್ಯಾಚ್ ಆಗಿರ್ತಕ್ಕಂಥ ಇನ್ನೊಂದು ಔಟ್ಡೋರ್ ಯೂನಿಟ್ ಏನಿರುತ್ತೆ, ಮನೆಯ ಹೊರಭಾಗದಲ್ಲಿ ಅದನ್ನು ಇನ್ಸ್ಟಾಲ್ ಮಾಡಿರ್ತಾರೆ. ಅದರಲ್ಲಿ ಕಂಪ್ರೆಷರ್ ಇರುತ್ತೆ, ಫ್ಯಾನ್ ಇರುತ್ತೆ. ಅಲ್ಲಿಂದನೇ ನಿಮಗೆ ಕೋಲ್ಡ್ ಏರ್ ಜನರೇಟ್ ಆಗಿ ರೂಮ್ನ ಒಳಗಡೆ ಪಾಸ್ ಆಗಿ ಅದು ರೂಮ್ನಲ್ಲಿ ಇರ್ತಕ್ಕಂಥ ಒಂದು ಟೆಂಪ್ರೇಚರ್ನ ತಾಪಮಾನವನ್ನು ಮೇಂಟೈನ್ ಮಾಡುತ್ತೆ. ಮೊದಲನೇದಾಗಿ ಖರೀದಿ ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ಮನೆಯಲ್ಲಿ ಯಾವ ರೂಮ್ಗೆ ನೀವು ಎ ಸಿಯನ್ನು ಖರೀದಿ ಮಾಡಬೇಕಂತ ವಿಚಾರ ಮಾಡ್ತಿರ್ತೀರಾ, ಆ ರೂಮ್ನ ಸೈಜನ್ನು ನೀವು ಫಸ್ಟು ನೋಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಎ ಸಿಯಲ್ಲಿ ಟನ್ನೇಜ್ ಅಂತ ಎಲ್ಲ ಬರುತ್ತೆ. ಟನ್ನೇಜ್ ಅಂದರೆ 1 ಟನ್ ಅಂತ, 1.5 ಟನ್ ಅಂತ ಬರುತ್ತೆ, 2 ಟನ್ ಅಂತ ಬರುತ್ತೆ, 2.2 ಟನ್, 3 ಟನ್ ಈ ಥರ ಜಾಸ್ತಿ ಬರ್ತಾ ಇರುತ್ತೆ. ಸೊ ಹಾಗೇನೆ ನೀವು ಒಂದು ರೂಮ್ ಸೈಜನ್ನು ಫಸ್ಟು ಮೇಜರ್ ಮಾಡಿಕೊಂಡು ಅದರ ಪ್ರಕಾರ ಎ ಸಿಯನ್ನು ನೋಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ 1 ಟನ್ ಎ ಸಿನ ನೀವು ಖರೀದಿ ಮಾಡ್ತಾರಂದರೆ ಅದು ಒಂದು ಅಪ್ ಟು 110 ಸ್ಕ್ವೇರ್ ಫೀಟ್ವರೆಗೂ ಕವರ್ ಆಗುತ್ತೆ. ಹಾಗೆ 1.5 ಟನ್ ಎ ಸಿ ನೀವು ಖರೀದಿ ಮಾಡಬೇಕಂದ್ರೆ ಅದು 110 ಸ್ಕ್ವೇರ್ ಫೀಟ್ನಿಂದ 165-170 ಸ್ಕ್ವೇರ್ ಫೀಟ್ವರೆಗೂ ಅದು ಸೂಟೇಬಲ್ ಆಗುತ್ತೆ. ಹಾಗೆ 2 ಟನ್ ನೋಡ್ತೀನಿ ಅಂದರೆ 200ಇಂದ 250 ಸ್ಕ್ವೇರ್ ಫೀಟ್ವರೆಗೂ ಕವರ್ ಆಗುತ್ತೆ. ಬಟ್ ಇದಷ್ಟೇ ಅಲ್ಲದೆ ನೀವು ರೂಮ್ನ ಒಂದು ಡೈಮೆನ್ಷನಲ್ ಜೊತೆಗೆ ಅದರ ಒಂದು ಒಳಾಂಗಣ ಹೈಟ್ ಆಗಲಿ ಅಥವಾ ಸನ್ ಎಕ್ಸ್ಪೋಜರ್ ಆಗಲಿ, ಅಂದರೆ ಸನ್ಲೈಟ್ ಯಾವ ಸೈಡ್ ಬೀಳುತ್ತೆ, ಟೆರೇಸ್ ಮೇಲೆ ಏನಾದರೂ ಬೀಳುವಂಗಿದ್ರೆ ಅಥವಾ ಸೈಡ್ ವಾಲ್ನಲ್ಲಿ ನೀವು ಯಾವ ಸೈಡ್ ಎ ಸಿಯನ್ನು ಫಿಕ್ಸ್ ಮಾಡ್ತೀರೋ ಅದರ ಬ್ಯಾಕ್ ಸೈಡ್ ವಾಲ್ನಲ್ಲಿ ಸನ್ ಎಕ್ಸ್ಪೋಜರ್ ಜಾಸ್ತಿ ಏನಾದರೂ ಇದ್ದರೆ ನೀವು ಸ್ವಲ್ಪ ಹೆಚ್ಚಿಗೆ ಕೆಪಾಸಿಟಿ ಇರುವಂಥ ಎ ಸಿಯನ್ನು ಇನ್ಸ್ಟಾಲ್ ಮಾಡಿದರೆ ಒಳ್ಳೆಯದು. ಅದರ ಬೆನಿಫಿಟ್ ಏನಪ್ಪ ಅಂತಂದರೆ ಒಂದು 1 ಟನ್ ಎ ಸಿ 110 ಸ್ಕ್ವೇರ್ ಫೀಟ್ವರೆಗೂ ಯೂಸ್ ಮಾಡ್ಬೋದು. ಅದೇ ರೀತಿ ಸನ್ ಎಕ್ಸ್ಪೋಜರ್ ಜಾಸ್ತಿ ಇದ್ದರೆ ಅಥವಾ ರೂಮ್ನ ಹೈಟ್ ಜಾಸ್ತಿ ಕಡಿಮೆ ಇದ್ದರೆ ನೀವು ಸ್ವಲ್ಪ ಜಾಸ್ತಿ ಕೆಪಾಸಿಟಿ ಇರುವ ಎ ಸಿಯನ್ನು ಇನ್ಸ್ಟಾಲ್ ಮಾಡಿದರೆ ಒಳ್ಳೆಯ ಕೂಲಿಂಗ್ ಕೂಡ ನಿಮಗೆ ಕಡಿಮೆ ಅವಧಿಯಲ್ಲಿ ಸಿಗತ್ತೆ. ಹಾಗೇನೆ ಅದರ ಒಂದು ಕಾಂಪ್ರೆಸರ್ನ ಸ್ಪೀಡ್ ಆಪ್ಟಿಮೈಸ್ ಆಗಿ ಕಡಿಮೆ ಎನರ್ಜಿ ಕನ್ಸಂಪ್ಷನನ್ನು ಯೂಸ್ ಮಾಡಿ ಒಂದು ರೂಮ್ನಲ್ಲಿ ಇರ್ತಕ್ಕಂಥ ಟೆಂಪ್ರೇಚರನ್ನು ಮೇಂಟೈನ್ ಮಾಡುತ್ತೆ. ಅದರ ಜೊತೆಗೆ ಫಾಸ್ಟಾಗಿ ಕೂಲಿಂಗನ್ನು ಕೂಡ ನಿಮಗೆ ಕೊಡುತ್ತೆ. ಅದೇ ರೀತಿ ಕಡಿಮೆ ಕೆಪಾಸಿಟಿ ಇರ್ತಕ್ಕಂಥ ಎ ಸಿಯನ್ನು ನೀವು ಇನ್ಸ್ಟಾಲ್ ಮಾಡಿದರೆ ಅಥವಾ ಸನ್ ಎಕ್ಸ್ಪೋಜರ್ ಏನಾದರೂ ಇದ್ದರೆ ಫರ್ನಿಚರ್ಸ್ ಎಲ್ಲ ಇರುತ್ತೆ, ರೂಮ್ನಲ್ಲಿ ಸಫಿಷಿಯೆಂಟ್ ಕೂಲಿಂಗ್ ನಿಮಗೆ ಸಿಗೋದಿಲ್ಲ. ಅದೇ ರೀತಿ ಎ ಸಿ ಅದರ 100% ಕೆಪಾಸಿಟಿಯಲ್ಲಿ ರನ್ ಆಗೋದ್ರಿಂದ ನಿಮಗೆ ಯಾವುದೇ ಥರ ವಿದ್ಯುತ್ ಕೂಡ ಉಳಿತಾಯ ಆಗೋದಿಲ್ಲ. ಹಾಗೆ ಅದರ ಒಂದು ಲೈಫ್ ಕೂಡ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಹೇಳ್ತೀನಿ. ಹಾಗೆ ಅದರ ಸರ್ವೀಸು, ಮೇಂಟೆನೆನ್ಸ್ ಕಾಸ್ಟು, ಅದರ ವೆಚ್ಚ ಎಲ್ಲ ನಿಮಗೆ ಸ್ವಲ್ಪ ಜಾಸ್ತಿ ಅನಿಸ್ಬೋದು. ಆದ್ದರಿಂದ ಇನಿಷಿಯಲ್ ಖರ್ಚು ಸ್ವಲ್ಪ ಹೆಚ್ಚಾದರೂ ಪರವಾಗಿಲ್ಲ, ನೀವೊಂದು ಹೆಚ್ಚಿನ ಕೆಪಾಸಿಟಿಯ ಎ ಸಿಯನ್ನು ಖರೀದಿ ಮಾಡಿ ಇನ್ಸ್ಟಾಲ್ ಮಾಡೋದು ಒಳ್ಳೆಯದು. ನೆಕ್ಸ್ಟ್ ಎರಡನೇ ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ, ಒಂದು ಎ ಸಿ ಖರೀದಿ ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಕೇಳಿರ್ತೀರಾ ಅಥವಾ ಏನಾದರೂ ರಿಸರ್ಚ್ ಮಾಡಿರ್ತೀರಾ ಅಥವಾ ಯಾವುದೇ ಒಂದು ಬ್ರ್ಯಾಂಡ್ನ ಸರ್ವಿಸ್ ಇಂಜಿನಿಯರ್ ಆಗಲಿ ನಿಮಗೆ ಒಂದು ಗೈಡೆನ್ಸ್ ಕೊಟ್ಟಿರ್ತಾರೆ ಅಥವಾ ಸಜೆಸ್ಟ್ ಮಾಡಿರ್ಬೋದು. ಎ ಸಿಯಲ್ಲಿ ಇನ್ವರ್ಟರ್ ಎ ಸಿ ತಗೋಬೇಕಾ ಅಥವಾ ನಾನ್ ಇನ್ವರ್ಟರ್ ಎ ಸಿ ತಗೋಬೇಕಾ ಅಂತ ಒಂದು ವಿಷಯ ಬಂದಾಗ ಅವರು ಹೆಚ್ಚಾಗಿ ನಾನ್ ಇನ್ವರ್ಟರ್ ಎ ಸಿ ಒಳ್ಳೆಯದಂತ ಹೇಳ್ತಾರೆ. ಯಾಕಂದರೆ ಅದರ ಒಂದು ರಿಪೇರಿಂಗ್ ಕಾಸ್ಟ್ ಕಡಿಮೆ ಇರ್ಬೋದು, ಅಥವಾ ಅದರ ಪ್ರೈಸ್ ಒಂದು ಕಡಿಮೆ ಇರ್ಬೋದು, ಅಥವಾ ಅದು
ಯಾವುದೇ ಇನ್ಯಾವುದೋ ರೀತಿಯಲ್ಲಿ ಒಂದು ಅವರ ಉಪಯುಕ್ತತೆಗೆ ತಕ್ಕಂತೆ ಇರ್ಬೋದಂತ ಅವರು ಹೇಳಿರ್ತಾರೆ. ಬಟ್ ಇವತ್ತಿನ ದಿನಗಳಲ್ಲಿ ನೀವು ಯಾವುದೇ ಕಾರಣಕ್ಕೂ ಇನ್ವರ್ಟರ್ ಎ ಸಿಯನ್ನೇ ಖರೀದಿ ಮಾಡಬೇಕು. ಯಾಕಪ್ಪ ಅಂತಂದರೆ ಅದರಲ್ಲಿಯೂ ನಿಮಗೆ ನಾನ್ ಇನ್ವರ್ಟರ್ ಎ ಸಿಯಲ್ಲಿ ಯೂಸ್ ಮಾಡ್ತಕ್ಕಂಥ ಫಂಕ್ಷನ್ಸ್ಗಳು ಸಿಗತ್ತೆ. ಅದಲ್ಲದೆ ಅದರ PCB ವಾರಂಟಿ ಈ ಥರ ಎಲ್ಲ ಬಂದೇ ಬರುತ್ತೆ. ಅದಕ್ಕೂ ಒಂದು ಎ ಸಿಯನ್ನು ನೀವು ಖರೀದಿ ಮಾಡಾದ್ಮೇಲೆ ಅದರ ವಾರಂಟಿ ಪೀರಿಯಡ್ ಇರಬೇಕಾದ್ರೆ ಫ್ರೆಂಡ್ ಸರ್ಕಲ್ ಆಗಲಿ, ಸರ್ವಿಸ್ ಇಂಜಿನಿಯರ್ ಆಗಲಿ ಸರ್ವಿಸ್ ಕೊಡೋದಿಲ್ಲ. ಯಾವ ಬ್ರ್ಯಾಂಡ್ ನೀವು ಎ ಸಿ ಖರೀದಿ ಮಾಡಿರ್ತೀರೋ ಆ ಬ್ರ್ಯಾಂಡ್ನವರೇ ಆದಂತಹ ಸರ್ವಿಸ್ ಇಂಜಿನಿಯರ್ಗಳು ಮನೆಗೆ ವಿಸಿಟ್ ಮಾಡಿ ಅದರ ಒಂದು ವಾರಂಟಿ ಪೀರಿಯಡ್ನಲ್ಲಿ ಸರ್ವಿಸ್ ಎಲ್ಲ ಮಾಡಿಕೊಡ್ತಾರೆ. ಸೊ ಹೀಗಾಗಿ ನೀವು ಒಂದು ಇನ್ವರ್ಟರ್ ಎ ಸಿಯನ್ನು ಖರೀದಿ ಮಾಡಬೇಕು. ಈ ಇನ್ವರ್ಟರ್ ಎ ಸಿಯಿಂದ ನಿಮಗೆ ಏನೇನು ಉಪಯೋಗ ಆಗುತ್ತೆ ಅಂತಂದರೆ, ನೀವು ನಾನ್ ಇನ್ವರ್ಟರ್ ಎ ಸಿಯನ್ನು ಯಾವ ಥರ ಫಿಕ್ಸ್ಡ್ ಸ್ಪೀಡ್ನಲ್ಲಿ ರನ್ ಮಾಡ್ತೀರೋ ಹಾಗೇನೆ ಈ ಇನ್ವರ್ಟರ್ ಎ ಸಿಯಲ್ಲಿ ಕೆಪಾಸಿಟಿಯನ್ನು ಬೇರೆ ಬೇರೆ ವಿಧದಲ್ಲಿ ಬೇರೆ ಬೇರೆ ಸ್ಟೇಜ್ನಲ್ಲಿ ಅಡ್ಜಸ್ಟ್ ಮಾಡಿ ಯೂಸ್ ಮಾಡ್ಬೋದು. ಅಂದರೆ ಈಗಿನ ದಿನಗಳಲ್ಲಿ ಹೆಚ್ಚಾಗಿ ಬ್ರ್ಯಾಂಡ್ಸ್ಗಳು ಇನ್ವರ್ಟರ್ ಎ ಸಿಯಲ್ಲಿ ಕನ್ವರ್ಟಿಬಲ್ ಮೋಡ್ಸನ್ನು ತೆಗಿತಾರೆ. 5-in-1 ಅಂತ ಹೇಳ್ಬೋದು, 6-in-1 ಅಂತ ಹೇಳ್ಬೋದು, ಅಥವಾ ಒಂದೊಂದು ಬ್ರ್ಯಾಂಡ್ಸಲ್ಲಿ 7-in-1ವರೆಗೂ ಕೆಪಾಸಿಟಿ ಅಂದರೆ ಎ ಸಿಯ ಒಂದು ಲೆವೆಲನ್ನು ಅಡ್ಜಸ್ಟ್ ಮಾಡಿ ಯೂಸ್ ಮಾಡ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಒಂದು ಎ ಸಿಯನ್ನು ಆನ್ ಮಾಡಿ ಅದನ್ನು 100% ವಾಲ್ಯೂಮ್ನಲ್ಲಿ ರನ್ ಮಾಡಿ ಒಂದು ಫಿಕ್ಸ್ಡ್ ಸ್ಪೀಡ್ನಲ್ಲಿ ರನ್ ಮಾಡಿದ ಹಾಗೇ ಆಗುತ್ತೆ. 100% ವಾಲ್ಯೂಮ್ನಲ್ಲಿ ರನ್ ಮಾಡಿದ ಮೇಲೆ ಸ್ವಲ್ಪ ಸಮಯ ಆದಮೇಲೆ ರಿಕ್ವೈರ್ಡ್ ಕೂಲಿಂಗ್ ರೀಚ್ ಆದಮೇಲೆ ಅದನ್ನು ಒಂದು ಆಟೋ ಮೋಡ್ನಲ್ಲಿ ನೀವು ಇಟ್ಟರೆ ನೀವು ಅದು ಒಂದು ನಾನ್ ಇನ್ವರ್ಟರ್ ಎ ಸಿ ಯೂಸ್ ಮಾಡಿದಂಗೆ ಬಾಳಿಕೆ ಬರುತ್ತೆ. ಈ ಇನ್ವರ್ಟರ್ ಎ ಸಿಯಲ್ಲಿ ಫಿಕ್ಸ್ಡ್ ಮೋಡ್ಸ್ ಬರೋದ್ರಿಂದ 40%ನಲ್ಲಿ 60%ನಲ್ಲಾಗಲಿ ಅಥವಾ 80%ನಲ್ಲಾಗಲಿ ನೀವು ಎಷ್ಟು ಬೇಕು ಅಷ್ಟು ಹೊತ್ತು ಅದನ್ನು ರನ್ ಮಾಡಿ ಸ್ವಲ್ಪ ಸಮಯ ಆದಮೇಲೆ ಆಟೋ ಮೋಡ್ನಲ್ಲಿ ಸೆಟ್ ಮಾಡಿ ಅದರ ಎನರ್ಜಿ ಕನ್ಸಂಪ್ಷನನ್ನು ಕೂಡ ಕಡಿಮೆ ಮಾಡ್ಬೋದು. ನಿಮ್ಮ ಅವಶ್ಯಕತೆ ತಕ್ಕಂಗೆ ಅದರ ಒಂದು ಕೂಲಿಂಗನ್ನು ನೀವು ಪಡೆಯಬಹುದು. ಫಿಕ್ಸ್ಡ್ ಸ್ಪೀಡ್ ಎ ಸಿಗಿಂತ ಇನ್ವರ್ಟರ್ ಎ ಸಿ ಅಪ್ ಟು 40%ವರೆಗೂ ಎನರ್ಜಿಯನ್ನು ಕನ್ಸಂಪ್ಷನನ್ನು ಕಡಿಮೆ ಮಾಡುತ್ತೆ. ಅದಲ್ಲದೆ ನೀವು ಫಿಕ್ಸ್ಡ್ ಸ್ಪೀಡ್ ಎ ಸಿಯಲ್ಲಿ ನೋಡಬೇಕಂದ್ರೆ ಇನಿಷಿಯಲ್ ಟೈಮ್ನಲ್ಲಿ ಅದು ಸ್ಟಾರ್ಟ್ ಆಗಬೇಕಾದ್ರೆ ಒಂದು ಫಿಕ್ಸ್ಡ್ ವ್ಯಾಟೇಜ್ನಲ್ಲಿಯೇ ಸ್ಟಾರ್ಟ್ ಆಗುತ್ತೆ. ಅದು ಆಫ್ ಆಗುವವರೆಗೂ ಅದೇ ಸ್ಪೀಡ್ನಲ್ಲಿ ಅದೇ ವ್ಯಾಟೇಜ್ನಲ್ಲಿ ರನ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ವ್ಯಾಟ್ ಅಂತ ಹೇಳ್ಬೋದು. ಒಂದು 1 ton ಎ ಸಿ ನಿಮಗೆ ಅಪ್ ಟು 1300 ವ್ಯಾಟ್ನಲ್ಲಿ ಸ್ಟಾರ್ಟ್ ಆಗೋದ್ರಿಂದ ಅದು ಕೊನೆವರೆಗೂ 1300 ವ್ಯಾಟ್ನಲ್ಲೇ ರನ್ ಆಗ್ತಾ ಇರುತ್ತೆ. ಅದೇ ಜಾಗದಲ್ಲಿ ಇನ್ವರ್ಟರ್ ಎ ಸಿಯನ್ನು ಉಪಯೋಗ ಮಾಡಿದರೆ ಅದು ಇನಿಷಿಯಲ್ ಟೈಮ್ನಲ್ಲಿ 1300 ವ್ಯಾಟ್ಗೆ ಸ್ಟಾರ್ಟ್ ಆಗಿರೋ ಪವರ್ ವ್ಯಾಟ್ಸಿಂದ ನೀವು ಕೂಲಿಂಗ್ ರೀಚ್ ಆದಮೇಲೆ ಆ ವ್ಯಾಟೇಜು ಕಡಿಮೆ ಆಗ್ತಾ ಅಪ್ ಟು 650-700 ವ್ಯಾಟ್ವರೆಗೂ ಬರುತ್ತೆ. ಸೊ ಇದು ಒಂದು ಮೇನ್ ಅದರ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಇದರಿಂದ ನೀವು ಜಾಸ್ತಿ ಅಪ್ ಟು 40%ವರೆಗೂ ಎನರ್ಜಿ ಕನ್ಸಂಪ್ಷನನ್ನು ಕಡಿಮೆ ಮಾಡ್ಬೋದು. ಮೂರನೇ ಒಂದು ಮುಖ್ಯ ವಿಷಯ ಏನಪ್ಪ ಅಂತಂದರೆ, ನೀವು ಇನ್ಸ್ಟಾಲ್ ಮಾಡಬೇಕಾಗಿರ್ತಕ್ಕಂತಹ ಏರಿಯಾನ ನೋಡಿರ್ತೀರ. ಒಂದು ಎ ಸಿ ಖರೀದಿ ಮಾಡೋಕ್ಕಿಂತ ಮುಂಚೆನೇ ನೀವು ಒಬ್ಬ ಎ ಸಿ ಇಂಜಿನಿಯರನ್ನು ಮನೆಗೆ ಕರೆಸಿ ಆ ಸೈಟನ್ನು ಇನ್ಸ್ಪೆಕ್ಟ್ ಮಾಡಿಸಿ ಯಾವ ಥರ ಇನ್ಸ್ಟಾಲ್ ಮಾಡ್ಬೋದು, ಏನೆಲ್ಲ ತೊಂದರೆ ಬರ್ಬೋದು ಅದನ್ನೆಲ್ಲ ನೋಡಿ ನೀವು ಅವರ ಜೊತೆ ಒಂದು ಮಾತುಕತೆ ಮಾಡಿದರೆ ನಿಮಗೆ ಒಂದು ಒಳ್ಳೆಯ ಡಿಸಿಷನನ್ನು ತಗೊಳ್ಳಲಿಕ್ಕೆ ಹೆಲ್ಪ್ ಆಗುತ್ತೆ.